ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ನಾನು ಮತ್ತೆ ಹುದ್ದೆ ವಿಷಯಕ್ಕೆ ಬಂದಿದ್ದೀನಿ. ಹುದ್ದೆ ಬಂದು KPTCL. ಸೊ ಆಲ್ರೆಡಿ ಕಿರು ಅಧಿಸೂಚನೆ ಬಂದಿತ್ತು, KPTCL ರೆಕ್ರೂಟ್ಮೆಂಟ್ ನಡೀತದೆ ಅಂತ ಹೇಳಿ. ಸೊ ಈಗ ಪೂರ್ಣ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರುವಂತ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, 1ನೇ ತಾರೀಕು ಫೆಬ್ರವರಿ 2022. ಸೊ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ. ಸೊ ಪೂರ್ಣ ವಿವರಣೆಯೊಂದಿಗೆ ಇವತ್ತು ಬಂದಿದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ತಪ್ಪದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ. ನೋಡಿ, ಈ ರೀತಿಯಾಗಿದೆ. ಸೊ ಉದ್ಯೋಗ ಪ್ರಕಟಣೆ ಅಂತ ಹೇಳಿ ಬಂದಿರುವಂತದ್ದು. ನೋಡಿ, ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ ಅಂತ ಹೇಳಿ ಹಲವಾರಿಗೆ ಪ್ರಶ್ನೆಗಳಿರ್ತವೆ. ನೋಡಿ, ಈ ರೀತಿಯಾಗಿದೆ. ಸೊ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಸೊ ಬೆಸ್ಕಾಂ ಅಲ್ಲಿ ಓಪನಿಂಗ್ ಇದೆ. ಮತ್ತೆ ಮೈಸೂರು ಸೆಸ್ಕಾಂ ಅಲ್ಲಿ ಓಪನಿಂಗ್ ಇರುವಂತದ್ದು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, ಮತ್ತೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ಹೆಸ್ಕಾಂ ಅಲ್ಲಿ ಓಪನಿಂಗ್ ಇರುವಂತದ್ದು. ಮತ್ತೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮೆಸ್ಕಾಂ, ಮತ್ತು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಜೆಸ್ಕಾಂ. ಸೊ ಗಳ ಆಡಳಿತ ವ್ಯಾಪ್ತಿಯಲ್ಲಿ ಕಚೇರಿಯಲ್ಲಿ ಖಾಲಿ ಇರುವ ಸೊ ಎಲ್ಲ ಕಚೇರಿಗಳಲ್ಲೂ ಕೂಡ ಸೊ ಖಾಲಿ ಇದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ನೋಡಿ, ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಮಿಕ್ಕುಳಿದ ಪದವೃಂದದ ಸೊ 399 ಸಹಾಯಕ ಇಂಜಿನಿಯರ್ ಸೊ ವಿದ್ಯುತ್. ಸೊ 393 ಪ್ಲಸ್ 6 ಬ್ಯಾಕ್ಲಾಗ್ ಹುದ್ದೆಗಳು. ಓಕೆನಾ? ಸೊ 393. ಸೊ ಈಗ ಇಲ್ಲಿ ಸೊ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಜೊತೆಗೆ ನೋಡಿ, 21 ಸಹಾಯಕ ಇಂಜಿನಿಯರ್ ಸೊ ಸಿವಿಲ್, ಮತ್ತೆ 486 ಕಿರಿಯ ಇಂಜಿನಿಯರ್ ವಿದ್ಯುತ್. ಸೊ 477 ಪ್ಲಸ್ 9 ಬ್ಯಾಕ್ಲಾಗ್ ಹುದ್ದೆಗಳಿದೆ. ಮತ್ತೆ 21 ಕಿರಿಯ ಇಂಜಿನಿಯರ್ ಸಿವಿಲ್ ಮತ್ತೆ 357 ಕಿರಿಯ ಸಹಾಯಕರ ಹುದ್ದೆಗಳನ್ನು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲಾನು ಕೂಡ ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸೊ ಹಲವಾರು ಹುದ್ದೆಗಳಿದೆ. ನೋಡಿ, 331J ರ ಅಡಿಯಲ್ಲಿ ಸೊ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಗುರುತಿಸಲ್ಪಟ್ಟ ಸ್ಥಳೀಯ ಪದವೃಂದದ ಸೊ 106 ಸಹಾಯಕ ಇಂಜಿನಿಯರ್ ವಿದ್ಯುತ್, ಮತ್ತೆ 7 ಸಹಾಯಕ ಇಂಜಿನಿಯರ್ ಸಿವಿಲ್, ಸೊ 84 ಕಿರಿಯ ಇಂಜಿನಿಯರ್ ವಿದ್ಯುತ್, ಸೊ 82 ಪ್ಲಸ್ 2 ಬ್ಯಾಕ್ಲಾಗ್ ಹುದ್ದೆಗಳು, ಸೊ 8 ಕಿರಿಯ ಇಂಜಿನಿಯರ್ ಸಿವಿಲ್ ಮತ್ತು 3 ಕಿರಿಯ ಸಹಾಯಕ ಹುದ್ದೆಗಳಿಗೆ ಭರ್ತಿ ಮಾಡಲು ಅಂತ ಹೇಳಿ ಕೊಡ್ತಾರೆ. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಎಷ್ಟೆಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಬಂದು ಇಲ್ಲಿ ಚೆಕ್ ಮಾಡ್ಕೋಬೇಕು. ನೋಡಿ, ನಾನ್ ಕಲ್ಯಾಣ ಕರ್ನಾಟಕದವರು ಸೊ ಬಂದು ಇಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಸಹಾಯಕ ಸೊ ಕಿರಿಯ ಇಂಜಿನಿಯರ್ ವಿದ್ಯುತ್ಗೆ ಎಲೆಕ್ಟ್ರಿಕಲ್ ಅಲ್ಲಿ ಯಾರು ಮಾಡಿದೀರಾ, ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಸೊ ಅವ್ರಿಗೆ ಎಷ್ಟು ಒಟ್ಟು ಓಪನಿಂಗ್ ಇದೆ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಸೊ 393 ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಎಷ್ಟೆಷ್ಟು ಸೊ ಅಲಾಟ್ಮೆಂಟ್ ಇದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಡಿಫ್ರೆಂಟ್ ಕ್ಯಾಟಗರೀಸ್ ಮೇಲೆ ಅಲಾಟ್ಮೆಂಟ್ ಅನ್ನ ಇಲ್ಲಿ ಕೊಡ್ತಾ ಇರುವಂತದ್ದು. ಬಂದು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಇದೇ ರೀತಿಯಾಗಿ ಸೊ ನೋಡಬಹುದು. ಸೊ ಹುದ್ದೆ ಸಹಾಯಕ ಇಂಜಿನಿಯರ್ ಸಿವಿಲ್ ಸೊ 21 ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸಿವಿಲ್ ಅವ್ರಿಗೂ ಕೂಡ ಇದೆ. ಮತ್ತೆ ಕಿರಿಯ ಇಂಜಿನಿಯರ್ ಸೊ ವಿದ್ಯುತ್, ಸೊ ಅವರು ಕೂಡ ಇರುವಂತದ್ದು 477 ಪ್ಲಸ್ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇದೆ ಇಲ್ಲಿ ಅಂತ ಹೇಳಿರೋದಾಗಿದೆ. ಸೊ 9 ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಮತ್ತೆ ಹುದ್ದೆ ಕಿರಿಯ ಇಂಜಿನಿಯರ್ ಸೊ ಸಿವಿಲ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಅವರು ಕೂಡ 21 ಒಟ್ಟು ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಕಿರಿಯ ಸಹಾಯಕ ಅಂತ ಹೇಳಿ ಕೊಡ್ತಾ ಇರುವಂತದ್ದು. ಸೊ 357 ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲಾನು ಕೂಡ ನಾನ್ ಕಲ್ಯಾಣ ಕರ್ನಾಟಕಕ್ಕೆ. ಮತ್ತೆ ಕಲ್ಯಾಣ ಕರ್ನಾಟಕ ಕೂಡ ಪೋಸ್ಟ್ಗಳು ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಎಷ್ಟಿದೆ ಅಂತ ಹೇಳಿ 106 ಕೊಟ್ಟಿರುವಂತದ್ದು ಸಹಾಯಕ ಇಂಜಿನಿಯರ್ ವಿದ್ಯುತ್ಗೆ. ಸೊ ಇಲ್ಲಿ ನೀವು ಎಷ್ಟೆಷ್ಟು ಯಾರ್ಯಾರಿಗೆ ಕ್ಯಾಟಗರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಕೋಬಹುದಾಗಿದೆ. ಮತ್ತೆ ನೋಡಿ, ಇಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ ಕರೀತಾ ಇರುವಂತದ್ದು. ಸೊ ಒಟ್ಟು 7 ಪೋಸ್ಟ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಹುದ್ದೆ ಕಿರಿಯ ಇಂಜಿನಿಯರ್ ಸೊ ವಿದ್ಯುತ್ 6 ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸೊ ಮತ್ತೆ ಮುಂದಿನದಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಕೂಡ ಕೊಡ್ತಾರೆ. ಸೊ 2 ಬ್ಯಾಕ್ಲಾಗ್ ಹುದ್ದೆಗಳು ಇರುವಂತವು. ಮತ್ತೆ ಕಿರಿಯ ಇಂಜಿನಿಯರ್ ಸಿವಿಲ್ ಸೊ 8 ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ ಒಟ್ಟು. ಮತ್ತೆ ಕಿರಿಯ ಸಹಾಯಕರು ಸೊ ಒಟ್ಟು 3 ಹುದ್ದೆಗಳನ್ನ ಇಲ್ಲಿ ಕೊಡ್ತಾ ಇರುವಂತದ್ದು. ಯಾರಿಗೆ? ಕಲ್ಯಾಣ ಕರ್ನಾಟಕದವ್ರಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಕಲ್ಯಾಣ ಕರ್ನಾಟಕದವರು, ನಾನ್ ಕಲ್ಯಾಣ ಕರ್ನಾಟಕದವರು ಖಂಡಿತವಾಗ್ಲೂ ಇದನ್ನೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಇನ್ನ ಒಂದು ಏನ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇಲ್ಲಿ ಕೊಡ್ತಾ ಇರೋಂತ ನೀವು ನೋಡ್ತಾ ಇದ್ದೀರಾ. ಸೊ ನೋಡಿ, ಇಲ್ಲಿ ಕಲ್ಯಾಣ ಕರ್ನಾಟಕದ ಮೇಲೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ, ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ವೃಂದದ ಹುದ್ದೆ ಹಾಗೂ ಮಿಕ್ಕುಳಿದ ವೃಂದದ ಹುದ್ದೆ, ಈ 2 ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹ ಇರುತ್ತಾರೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಏನ್ ರೆಗ್ಯುಲರ್ ಪೋಸ್ಟ್ ಬಂದಿದೆ ಆ ಪೋಸ್ಟ್ಗೂ ಕೂಡ ಅಪ್ಲೈ ಮಾಡಬಹುದು. ಮತ್ತೆ ಈ ಒಂದು ಬ್ಯಾಕ್ಲಾಗ್ ಪೋಸ್ಟ್ ಗಳು ಏನ್ ಬಂದಿದೆ ಸೊ ಅದಕ್ಕೂ ಕೂಡ, ಎರಡಕ್ಕೂ ಕೂಡ ಅಪ್ಲೈ ಮಾಡುವಂತ ಒಂದು ಅರ್ಹತೆ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳೆರಡಕ್ಕೂ ಅರ್ಜಿಯನ್ನು ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಅಂಶವನ್ನು ಸ್ಪಷ್ಟವಾಗಿ ತಿಳಿಸುವುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಏನದು ಅಲ್ಲದೆ, ಸೊ ಒಂದೇ ಹುದ್ದೆಯ ನೋಡಿ ಆಯ್ಕೆಗೆ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದ 2 ವೃಂದಗಳಲ್ಲಿ ಅರ್ಹತೆ ಹೊಂದಿದ್ದಲ್ಲಿ ಯಾವ ವೃಂದಕ್ಕೆ ಆಯ್ಕೆಯಾಗಲು ಬಯಸುತ್ತಾರೆ ಎಂಬುದರ ಬಗ್ಗೆ ಅಭ್ಯರ್ಥಿಗಳು ಆದ್ಯತೆಯನ್ನು ಆನ್ಲೈನ್ ಅರ್ಜಿಯಲ್ಲಿ ತಪ್ಪದೆ ತಿಳಿಸುವುದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಅಂತಂದ್ರೆ ನೀವು ಇವಾಗ ಬ್ಯಾಕ್ಲಾಗ್ ಪೋಸ್ಟ್ಗೂ ಅಪ್ಲೈ ಮಾಡ್ತಾ ಇದ್ದೀರಾ,
ಮತ್ತೆ ಈ ಒಂದು ರೆಗ್ಯುಲರ್ ಪೋಸ್ಟ್ಗೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಆ ಒಂದು ಆದ್ಯತೆ ಸೊ ಯಾವುದಕ್ಕೆ ನಾನು ಮೊದಲ ಆದ್ಯತೆ ನಾನು ಬ್ಯಾಕ್ಲಾಗ್ ಪೋಸ್ಟ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನೀವು ಕೊಟ್ಟರೆ ಸೊ ಖಂಡಿತವಾಗ್ಲೂ ಆ ಒಂದು ಆದ್ಯತೆ ಮೇರೆಗೆ ನಿಮ್ಮ ಒಂದು ನೇಮಕಾತಿ ನಡೆಯುವಂಥದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಯು ಪ್ರಸ್ತುತ ನೇಮಕಾತಿಗೆ ಸಂಬಂಧಿಸಿದಂತೆ ಮಿಕ್ಕುಳಿದ ವೃಂದದ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ಜಾರಿಯಲ್ಲಿರುವ ನಿಯಮದಂತೆ ತನ್ನ ಸೇವಾ ಅವಧಿಯಲ್ಲಿ 331J ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಅವಕಾಶವಿರುವುದಿಲ್ಲ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಸೊ ಒಂದು ವೇಳೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಗಳು ಪ್ರಸ್ತುತವಾಗಿ ಈ ಒಂದು ಮಿಕ್ಕುಳಿದ ವೃಂದ ಅಂತ ಏನ್ ಹೇಳ್ತಾರೆ ಅಂದ್ರೆ ಬ್ಯಾಕ್ಲಾಗ್ ಪೊಸಿಷನ್ಸ್ ಎಲ್ಲ ಏನಿರುತ್ತೆ ಅದರಲ್ಲಿ ಏನಾದ್ರು ಆಯ್ಕೆ ಆಯಿತು ಅಂತಂದ್ರೆ ಅಂತಹ ಅಭ್ಯರ್ಥಿಗಳು ಸೊ ಜಾರಿಯಲ್ಲಿರುವ ನಿಯಮದಂತೆ ತನ್ನ ಸೇವಾ ಅವಧಿಯಲ್ಲಿ ಸೊ ಸರ್ವಿಸ್ ಟೈಮಲ್ಲಿ 331J ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಅವಕಾಶ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋದು. ಸೊ ಖಂಡಿತವಾಗ್ಲೂ ಸೊ ಇದನ್ನ ನೀವು ಇನ್ನೂ ಒಂದು ಸರಿ ಓದ್ಕೊಂಡು ಸೊ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಸೊ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾವುದಕ್ಕೆ ನೀವು ಪ್ರಿಫರೆನ್ಸ್ ಅನ್ನ ಕೊಡ್ತೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ನೋಡಿ ವೇತನ ಶ್ರೇಣಿಗೆ ಬಂತು ಅಂತಂದ್ರೆ ಆಲ್ರೆಡಿ ಹೇಳಿದ್ದೀನಿ. ಸೊ ಸಹಾಯಕ ಇಂಜಿನಿಯರು ಸೊ ವಿದ್ಯುತ್ ಮತ್ತೆ ಸಹಾಯಕ ಇಂಜಿನಿಯರ್ ಸಿವಿಲ್ಗೆ 41,000ದಿಂದ ಶುರುವಾಗುತ್ತೆ, 72,000 ಕೂಡ ಇರುವಂತದ್ದು. ಕಿರಿಯ ಇಂಜಿನಿಯರು ವಿದ್ಯುತ್ ಮತ್ತೆ ಕಿರಿಯ ಇಂಜಿನಿಯರ್ ಸಿವಿಲ್ ಸೊ ಇವ್ರಿಗೆ 26,000ದಿಂದ ಶುರುವಾಗಿ ಸೊ 65,000 ಕೂಡ ಇರುವಂತದ್ದು. ಮತ್ತೆ ಕಿರಿಯ ಸಹಾಯಕಕ್ಕೆ 20,000ದಿಂದ 51,000 ಕೂಡ ಇರುವಂತದ್ದು. ಸೊ ಆಲ್ರೆಡಿ ವೇತನ ಶ್ರೇಣಿಯನ್ನ ನಾನು ಹೇಳಿರುವಂತದ್ದು. ಮತ್ತೆ ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಗಳನ್ನು ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆ ಸೊ ವಿದ್ಯಾರ್ಹತೆ ಏನೇನ್ ಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸಹಾಯಕ ಇಂಜಿನಿಯರ್ ವಿದ್ಯುತ್ಗೆ ಏನಾಗಿರ್ಬೇಕು ಅಂತಂದ್ರೆ ನೋಡಿ ಮನ್ನಣೆ ಪಡೆದ ಸೊ ಯಾವುದೇ ವಿಶ್ವವಿದ್ಯಾಲಯ ಸಂಸ್ಥೆ ಓಕೆನಾ AICTE ಇಂದ ಮಾನ್ಯತೆ ಪಡೆದಿರಬೇಕು. AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನಲ್ಲಿ BE BTech ಪದವಿ ಹೊಂದಿರತಕ್ಕದ್ದು ಅಥವಾ ಸೊ AMIE ಭಾಗ A ಮತ್ತು B ಎಲೆಕ್ಟ್ರಿಕಲ್ ಪರೀಕ್ಷೆಯನ್ನು ಉತ್ತೀರ್ಣತೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಯಾರು BE BTech ಮಾಡಿದ್ರೆ ಖಂಡಿತವಾಗ್ಲೂ ಅವರು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಅಥವಾ AMIE ಸೊ ಯಾರು ಸೊ ಭಾಗ A ಮತ್ತೆ B ಎಲೆಕ್ಟ್ರಿಕಲ್ ಪರೀಕ್ಷೆ ಉತ್ತೀರ್ಣತೆ ಓದಿರ್ತೀರಾ ಸೊ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಸಹಾಯಕ ಇಂಜಿನಿಯರ್ ಸೊ ಸಿವಿಲ್ಗೆ ಸೊ ಇವ್ರಿಗೂ ಅಷ್ಟೇ ಸೊ AICTE ಅಪ್ರೂವ್ಡ್ ಇನ್ಸ್ಟಿಟ್ಯೂಟ್ ಇಂದ ಸೊ BE BTech ಪದವಿ ಹೊಂದಿರಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇವ್ರಿಗೂ ಅಷ್ಟೇ ಸೊ AMIE ಭಾಗ A ಮತ್ತು ಭಾಗ B ಸಿವಿಲ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿರಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತೆ ಕಿರಿಯ ಇಂಜಿನಿಯರ್ಗೆ ಕರ್ನಾಟಕ ರಾಜ್ಯ ಪಾಲಿಟೆಕ್ನಿಕ್ ಇಂದ ವ್ಯಾಸಂಗ ಮಾಡಿದ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಹೇಳಿ ಕೊಡ್ತಾರೆ. ಸೊ ಇವರು ಕಿರಿಯ ಇಂಜಿನಿಯರ್ಗೆ ಡಿಪ್ಲೊಮಾ ಆಗಿರಬೇಕು. ಮತ್ತೆ ಕಿರಿಯ ಇಂಜಿನಿಯರ್ ಸಿವಿಲ್ಗೂ ಅಷ್ಟೇ ಸೊ ಇದು ಕೂಡ ಅಷ್ಟೇ ಡಿಪ್ಲೊಮಾ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತೆ ನೋಡಿ ಕಿರಿಯ ಸಹಾಯಕಕ್ಕೆ ಬಂತು ಅಂತಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ನಡೆಸಲಾದ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ CBSE ಮತ್ತು ICSE ಪರೀಕ್ಷೆ ಮಂಡಳಿಯಿಂದ ನಡೆಸಲಾದ 12th ತರಗತಿ ಪರೀಕ್ಷೆ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಇದಕ್ಕೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 12th ಆಗಿರೋರು ಸೊ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ PUC ಅವರಿಗೆ ಒಂದು ಒಳ್ಳೆ ಅವಕಾಶ ಬಂದಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಮುಂದಿನದಾಗಿ ವಿಶೇಷ ಸೂಚನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬೇರೆ ಯಾವುದೇ ರೀತಿಯಂತ ಡೌಟ್ಸ್ ಇರಬಾರ್ದು. ಸೊ ಮೇಲೆ ಯಾವುದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಕ್ವಾಲಿಫಿಕೇಶನ್ ಇರಲೇಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಮೇಲೆ ತಿಳಿಸಿದ ನಿರ್ದಿಷ್ಟ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರ ಯಾವುದೇ ತತ್ಸಮಾನ ವಿದ್ಯಾರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿರುವಂತದ್ದು. ಸೊ ಬಹಳ ಇಂಪಾರ್ಟೆಂಟ್ ಇದು. ಸೊ ಡಿಸ್ಟೆನ್ಸ್ ಎಜುಕೇಶನ್ ದೂರ ಶಿಕ್ಷಣದಲ್ಲಿ ಸೊ ಯಾರು ಮುಕ್ತ ವಿಷಯದಿಂದ ಪಡೆದ ಡಿಪ್ಲೊಮಾ ಇಂಜಿನಿಯರಿಂಗ್ ಅನ್ನ ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾದಂತ ಒಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಖಂಡಿತವಾಗ್ಲೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಓದ್ಕೋಬೇಕಾಗುತ್ತೆ ವಿಶೇಷ ಸೂಚನೆಯಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಪಾಸ್ ಆಗಿದ್ರೆ ಸಾಕಾಗಲ್ಲ. ಸೊ ಖಂಡಿತವಾಗ್ಲೂ ಈ ಒಂದು ಪರ್ಸೆಂಟೇಜ್ಗಳು ಇರಲೇಬೇಕು ಅಂತ ಹೇಳಿ ಕೊಡ್ತಾರೆ. ನೋಡಿ ಇಲ್ಲಿ ನಿಗದಿಪಡಿಸಿರುವ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಕೆಳಗಿನ ತಿಳಿಸಿರುವ ಕನಿಷ್ಠ ಶೇಕಡಾವಾರು ಅಂಕಗಳು ಪಡೆದಿರಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಎಷ್ಟು ಶೇಕಡಾವಾರು ಇರಬೇಕು ನೋಡಿ ಸಾಮಾನ್ಯ ವರ್ಗ ಜನರಲ್ ಅವರು 60% ಇರಲೇಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೋಡಿ ಪರೀಕ್ಷೆಯು ವಾರ್ಷಿಕವಾಗಿದ್ದಲ್ಲಿ ಎಲ್ಲಾ ವರ್ಷಗಳ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಒಟ್ಟುಗೂಡಿಸಿ ನಂತರ ಲೆಕ್ಕಹಾಕವಾಗಿ ಶೇಕಡಾವಾರು ಸರಾಸರಿ ಅಂದ್ರೆ ಆವರೇಜ್ ತಗೊಂಡ್ರೆ ಇಷ್ಟು ಬರಬೇಕು ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ವರ್ಷಕ್ಕೆ ಎಕ್ಸಾಮ್ಸ್ ಇರೋದು ಓಕೆನಾ. ಪರೀಕ್ಷೆಯು ಸೆಮಿಸ್ಟರ್ ಪದ್ಧತಿಯಲ್ಲಿದ್ದಲ್ಲಿ ಎಲ್ಲ ಸೆಮಿಸ್ಟರ್ಗಳ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಒಟ್ಟುಗೂಡಿಸಿ ನಂತರ ಲೆಕ್ಕ ಹಾಕಿದಾಗ ಶೇಕಡಾವಾರು ಸರಾಸರಿ ಅಂದ್ರೆ ಆವರೇಜ್ ಸೊ ನಿಮ್ಮ ಒಂದು ಆವರೇಜ್ ಶೇಕಡಾವಾರು ಎಷ್ಟು ಬರಬೇಕು ಅಂತಂದ್ರೆ 60% ಇರಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 60% ಇರಬೇಕು. ಕ್ಯಾಟಗರಿ 1 2A 2B 3A 3B ಅವರಿಗೆ 50% ಇರಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಸೊ ತೇರ್ಗಡೆ ಅಂಕಗಳು ಸೊ ಪಾಸಿಂಗ್ ಇದ್ರೆ ಸಾಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂತವರು ಅಪ್ಲೈ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಈ ಒಂದು ಪರ್ಸೆಂಟೇಜ್ ನ ಅವರು ಕೇಳ್ತಾ ಇದ್ದಾರೆ. ಇಷ್ಟು ಪರ್ಸೆಂಟೇಜ್ ಇರಲೇಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಇನ್ನ ಒಂದೇನಂತಂದ್ರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೊ CGPA ಸೊ OGPA CPA ಅಂತ ಹೇಳಿ ಎಲ್ಲ ಮಾರ್ಕ್ಸ್ ಗಳನ್ನ ಕೊಡುವಂತದ್ದು. ಸೊ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ
ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆನಾ, ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಶೇಕಡಾವಾರು ಅಂಕಗಳನ್ನ ನಿರ್ಧರಿಸಲು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪರಿವರ್ತನಾ ಪ್ರಮಾಣ ಪತ್ರಗಳನ್ನ ಖಂಡಿತವಾಗ್ಲೂ ನೀವು ತರಬೇಕಾಗತ್ತೆ. ಸೊ ಯಾವ ಒಂದು ಸಮಯದಲ್ಲಿ ಅಂತಂದ್ರೆ, ಸೊ ಖಂಡಿತವಾಗ್ಲೂ ಆ ಒಂದು ಶೇಕಡಾವಾರು ಅಂಕಗಳು ನೋಡಿ, ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ, ಓಕೆನಾ, ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಈ ಒಂದು ಕನ್ವರ್ಟೆಡ್ ಸರ್ಟಿಫಿಕೇಟ್ ಸಿಗುತ್ತೆ, ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಇಂದ ಕೊಡ್ತಾರೆ. ಸೊ ಆ ಒಂದು ಇನ್ಸ್ಟಿಟ್ಯೂಷನ್ ಇಂದ ಕನ್ವರ್ಟೆಡ್ ಸರ್ಟಿಫಿಕೇಟ್, ಈ ಒಂದು CGPA ಇಂದ ಪರ್ಸೆಂಟೇಜ್, OGPA ಇಂದ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಇಂದ. ಆ ಒಂದು ಇನ್ಸ್ಟಿಟ್ಯೂಟ್ ಇಂದ ತಗೊಂಡ್ ಬಂದ ಒಂದು ಸರ್ಟಿಫಿಕೇಟ್ಸ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕವನ್ನ ಕೊಡ್ತಾ ಇದ್ದಾರೆ. ಸೊ ಪ್ರಾರಂಭವಾಗುವಂತದ್ದು 7/2/2022ರಿಂದ ಶುರುವಾಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 7/3. ಸೊ ಕರೆಕ್ಟ್ ಆಗಿ 1 ತಿಂಗಳು ಟೈಮ್ ಅನ್ನ ಕೊಡ್ತಾರೆ. ಸೊ 7/3/2022 ಅಂದ್ರೆ 7ನೇ ತಾರೀಕು ಮಾರ್ಚ್ ಕೊನೆ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿಸೋದಕ್ಕೆ ಕೊನೆ ದಿನಾಂಕ ಟೈಮ್ ಕೊಟ್ಟಿದ್ದಾರೆ. ಸೊ 9/3/2022 ಸೊ ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಎಷ್ಟೆಷ್ಟು ಫೀಸು ಅಂತಂದ್ರೆ, ಸೊ ಜನರಲ್ ಅವರಿಗೆ 600 ರೂಪೀಸ್ ಇರುತ್ತೆ, 600 ರೂಪಾಯಿ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಕ್ಯಾಟಗರಿ 1, 2A, 2B, 3A, 3B ಸೊ ಅವ್ರಿಗೂ ಕೂಡ 600 ರೂಪಾಯಿ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಸೊ 350 ರೂಪಾಯಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯ ವಿನಾಯಿತಿ ನೀಡಲಾಗಿದೆ ಅಂತ ಕೊಡ್ತಾರೆ. ಸೊ ಯಾವುದೇ ರೀತಿಯಾದಂತ ಅವ್ರಿಗೆ ಫೀಸ್ ಇರೋದಿಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ವಯೋಮಿತಿಗೆ ಬಂತು ಅಂತಂದ್ರೆ, ಸೊ ಅರ್ಜಿ ಸಲ್ಲಿಸಲು ವಯೋಮಿತಿ ಈ ರೀತಿಯಾಗಿರಬೇಕು ನೋಡಿ. ಕನಿಷ್ಠ ವಯೋಮಿತಿ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಸೊ 18 ವರ್ಷ, ಸೊ 18 ವರ್ಷ ತುಂಬಿರಬೇಕು. ಮತ್ತೆ ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಜನರಲ್ ಅವರಿಗೆ 35 ವರ್ಷ ಕೊಟ್ಟಿದ್ದಾರೆ. ಮತ್ತೆ 2A, 2B, 3A, 3B ಅವರಿಗೆ ಸೊ 38 ವರ್ಷವನ್ನ ಕೊಟ್ಟಿರುವಂತದ್ದು. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ 1 ಸೊ ಸೇರಿದ ಅಭ್ಯರ್ಥಿಗಳಿಗೆ ಎಷ್ಟು 40 ವರ್ಷವನ್ನ ಕೊಟ್ಟಿರುವಂತದ್ದು. ಸೊ ಈ ರೀತಿಯಾಗಿ ಸೊ ವಯೋಮಿತಿನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೀವು ಇದನ್ನ ನೋಡ್ಕೋಬೇಕಾಗತ್ತೆ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಸೊ ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದಾರೆ, ಬಂದು ನೋಡ್ಕೊಳ್ಳಿ. ಮಾಜಿ ಸೈನಿಕರಿಗೆ ಸೊ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಕೊಟ್ಟಿರುವಂತದ್ದು. ಸೊ ಅವರು ಕೂಡ ಬಂದು ನೋಡ್ಕೋಬೇಕು. ಸೊ ಆಲ್ರೆಡಿ ವಿದ್ಯುತ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರಿಗೆ ಅವರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಬಂದು ಇಲ್ಲಿ ನೋಡ್ಕೋಬಹುದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಖಂಡಿತವಾಗ್ಲೂ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ನೀವು 7ನೇ ತಾರೀಕಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಏನಂತಂದ್ರೆ, ಒಂದಕ್ಕಿಂತ ಜಾಸ್ತಿ ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ನೋಡಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ಹುದ್ದೆಗೆ ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಅವುಗಳ ಪೈಕಿ ಇತ್ತೀಚಿನ ಅರ್ಜಿಯನ್ನು ಮೋಸ್ಟ್ ರೀಸೆಂಟ್ ಅಪ್ಲಿಕೇಶನ್ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿ ಕೊಡ್ತಾರೆ. ಮೋಸ್ಟ್ ರೀಸೆಂಟ್ ಅಪ್ಲಿಕೇಶನ್ ಯಾವ್ದು ಅಪ್ಲೈ ಮಾಡಿದ್ದೀರಾ ಸೊ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೊಳ್ತಾರೆ. ಅದಾಗಿಯೂ ಪ್ರತಿಯೊಂದು ಅರ್ಜಿಗೂ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಅರ್ಜಿ ಶುಲ್ಕ ಪಾವತಿಸಬೇಕು ಅಂತ ಹೇಳಿ ಕೊಡ್ತಾರೆ. ಸೊ ನೀವು 2 ಹಾಕಿದ್ರೆ ಸೊ 2ಗೂ ಕೂಡ ನೀವು ಫೀಸ್ ಅನ್ನ ಕಟ್ಟಬೇಕಾಗುತ್ತೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಸೊ ಆನ್ಲೈನ್ ಅರ್ಜಿ ಮತ್ತು ನಿಗದಿತ ಶುಲ್ಕ ಎರಡನ್ನೂ ಪ್ರತ್ಯೇಕವಾಗಿ ಸಲ್ಲಿಸತಕ್ಕದ್ದು ಅಂತ ಹೇಳಿ ಕೊಡ್ತಾರೆ. ಸೊ 2 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತೆ ಇದರಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ, ಸೊ ಹೆಚ್ಚಿನ ಆದ್ಯತೆ ಯಾವ್ದಕ್ಕೆ ಇರುತ್ತೆ ಅಂತಂದ್ರೆ ಇತ್ತೀಚಿನ ರೀಸೆಂಟ್ ಅಪ್ಲಿಕೇಶನ್ ಯಾವ್ದಕ್ಕೆ ಅಪ್ಲೈ ಮಾಡ್ತಿರೋ ಸೊ ಆ ಒಂದು ರೀಸೆಂಟ್ ಅಪ್ಲಿಕೇಶನ್ ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ, ಸೊ ಆಯ್ಕೆ ವಿಧಾನ ಈ ರೀತಿಯಾಗಿರುತ್ತೆ. ಸೊ ಸಹಾಯಕ ಇಂಜಿನಿಯರ್, ಸೊ ವಿದ್ಯುತ್ ಸಿವಿಲ್, ಕಿರಿಯ ಸಿವಿಲ್ ಈ ರೀತಿಯಾಗಿ ಇರುವಂತದ್ದು. ಸೊ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ, ಅರ್ಹತೆ ಆಧಾರದ ಮೇಲೆ ಮಾತ್ರ ಅಂತ ಹೇಳಿ ಕೊಡ್ತಾರೆ. ಸೊ ನೀವು ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಳ್ತೀರಾ ಸೊ ಆ ಮಾರ್ಕ್ಸ್ ಮೇಲೆ ಮಾತ್ರ ಸೊ ನಡೆಯುವಂತ ಅಂತ ಹೇಳಿ ಹೇಳ್ತಾ ಇದೆ. ಸೊ ಕರ್ನಾಟಕ ಸರ್ಕಾರದ ಕಾಲಕಾಲಕ್ಕೆ ಹೊರಡಿಸಲಾದ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಮಾಡಲಾಗುವುದು ಅಂತ ಹೇಳಿ ಕೊಡ್ತಾರೆ. ನೋಡಿ, ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಸೊ 35% ಅಂಕಗಳಷ್ಟು ಗಳಿಸಿದ ಅಭ್ಯರ್ಥಿಗಳು ಮಾತ್ರ ಸಹಾಯಕ ಇಂಜಿನಿಯರ್, ವಿದ್ಯುತ್ ಸಿವಿಲ್, ಕಿರಿಯ ಇಂಜಿನಿಯರ್ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಹರಾಗಿರ್ತಾರೆ. ನೋಡಿ, ಇದು ಮಿನಿಮಮ್, ಓಕೆನಾ, ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಂಡ್ರೆ ಮಾತ್ರ ನಿಮಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುವಂಥದ್ದು. ಸೊ 35% ಇಂದ ಕಡಿಮೆ ಬಂತು ಅಂತಂದ್ರೆ ನಿಮ್ಮದು ಎವ್ಯಾಲ್ಯೂಟೇ ಆಗಲ್ಲ, ಸೊ ಮುಂದೆಗೆ ಕಾಂಪಿಟೇಷನ್ಗೆ ತಗೊಳ್ಳಲ್ಲ ಅಂತ ಹೇಳಿ ಕೊಡ್ತಾ ಇರುವಂಥದ್ದು. 35% ಮಿನಿಮಮ್ ಮಾರ್ಕ್ಸ್ ಸೊ ತಗೊಳ್ಳೇಬೇಕು. ಸೊ ಆಮೇಲೆ ನಿಮಗೆ ಕಾಂಪಿಟೇಷನ್ ಶುರು ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಆಪ್ಟಿಟ್ಯೂಡ್ ಪರೀಕ್ಷೆಯ ವಿಧಾನ ಹಾಗೂ ದಿನಾಂಕವನ್ನು ನಂತರದ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಕೊಡ್ತಾ ಇರುವಂತದ್ದು, ಖಂಡಿತವಾಗ್ಲೂ ಅವರು ಕೂಡ ಬಂದು ಇದನ್ನ ಓದ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಯಾವ ರೀತಿಯಾಗಿ ನೋಡಿ, ಒಂದು ಶಾರ್ಟ್ ಫಾರ್ಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ವಿಕಲಚೇತನ ಇದ್ರೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ಮೇಲೆ ತಿಳಿಸಿರುವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು SSLC, PUC ಅಥವಾ ಮೇಲ್ಪಟ್ಟ ಯಾವುದೇ ಪರೀಕ್ಷೆ ಯಾವುದಾದ್ರೂ ಆಗಿರ್ಬೋದು, ಕನ್ನಡವನ್ನು ಮುಖ್ಯ ಭಾಷೆಯಾಗಿ, ಓಕೆನಾ, ಫಸ್ಟ್ ಲ್ಯಾಂಗ್ವೇಜ್ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ, ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳು ಒಂದಾಗಿರಬಾರದು ಅಂತ ಹೇಳಿ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ಐಚ್ಛಿಕ ವಿಷಯವಾಗಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿರುವುದನ್ನು ವಿನಾಯಿತಿ ಹೊಂದಿರುತ್ತಾರೆ. ಸೊ ಇವರು ಯಾರು ಕೂಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ತಗೊಳ್ಳೋದು ಬೇಡ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ಪಾಯಿಂಟ್ ನ ನೀವು ನೋಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಯಾವುದೇ ರೀತಿಯ ಡೌಟ್ಸ್ ಬೇಡ. ಸೊ ಖಂಡಿತವಾಗ್ಲೂ ಈ ಒಂದು ಪ್ಯಾರಾಗ್ರಾಫ್ ನ ಓದಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ.
ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆನ ಯಾರು ತಗೊಳ್ತಿರೋ, ಓಕೆನಾ, ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಯಾರು ತಗೊಳ್ತಿರೋ ಸೊ ಅವ್ರಿಗೆ ಗರಿಷ್ಠ 150 ಅಂಕಗಳನ್ನ ಒಳಗೊಂಡಿರ್ತದೆ ಈ ಒಂದು ಪರೀಕ್ಷೆ ಅಂತ ಹೇಳಬಹುದಾಗಿದೆ. ನೋಡಿ, ಅಭ್ಯರ್ಥಿಗಳು ಇದರಲ್ಲಿ ಗಳಿಸಲು ಶೇಕಡ 50 ಅಂಕಗಳನ್ನು ಗಳಿಸಬೇಕು. 50% ಮಾರ್ಕ್ಸ್ ನೀವು ತಗೊಳ್ಳೇಬೇಕು ಇದರಲ್ಲಿ. ಸೊ ಇಲ್ಲ ಅಂತಂದ್ರೆ ಅವ್ರಿಗೆ ಅರ್ಹರಿರೋದಿಲ್ಲ ಅಂತ ಹೇಳಿ ಕೊಡ್ತಾರೆ. ನೋಡಿ, ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ ಅಂತ ಹೇಳಿ ಕೊಡ್ತಾರೆ. ಖಂಡಿತವಾಗ್ಲೂ ಸೊ 50% ಮಾರ್ಕ್ಸ್ಗಿಂತ ಯಾರು ಕಡಿಮೆ ಮಾರ್ಕ್ಸ್ನ ತಗೊಳ್ತಿರೋ, 50 ಅಂಕಗಳಿಂದ ಯಾರು ಕಡಿಮೆ ತಗೊಳ್ತಿರೋ ಸೊ ಅವ್ರು ಆಯ್ಕೆನೆ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳ ಆಪ್ಟಿಟ್ಯೂಡ್ ಪರೀಕ್ಷೆಯ ಅಂಕಗಳನ್ನು ಪ್ರಕಟಿಸಲಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಬಹಳ ಇಂಪಾರ್ಟೆಂಟ್, ಓಕೆನಾ. ಸೊ ಯಾರು 50 ಅಂಕಗಳಿಂದ ಕಡಿಮೆ ತಗೊಳ್ತಿರೋ ಸೊ ಅವ್ರಿಗೆ ಸೊ ಈ ಒಂದು ರಿಸಲ್ಟೇ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಇವಾಗ ನಾನು ಇಂಜಿನಿಯರಿಂಗ್ ಅಲ್ಲಿ ಕನ್ನಡ ಮಾಡಿದ್ದೀನಿ, ಡಿಪ್ಲೊಮಾದಲ್ಲಿ ಕನ್ನಡ ಮಾಡಿದ್ದೀನಿ ಅಂತಂದ್ರೆ ನೋಡಿ, ಅವ್ರಿಗೆ ಇಲ್ಲಿದೆ. ಸೊ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವವರು ಸೊ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಕೋರಲು ಅವಕಾಶವಿರುವುದಿಲ್ಲ. ಸೊ ಖಂಡಿತವಾಗ್ಲೂ ಸೊ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾದಲ್ಲಿ ಯಾರನ್ನ ಕನ್ನಡ ಓದಿ ಪಾಸ್ ಮಾಡಿದ್ರೆ ಸೊ ಅವರು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ, ಓಕೆನಾ. ಅವರು ಕನ್ನಡ ಖಂಡಿತವಾಗ್ಲೂ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನ ತಗೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಪರೀಕ್ಷೆ ಬಗ್ಗೆ ಕೊಡ್ತಾ ಇದ್ದಾರೆ. ಸೊ ಆಪ್ಟಿಟ್ಯೂಡ್ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡಿ. ಆಪ್ಟಿಟ್ಯೂಡ್ ಪರೀಕ್ಷೆಯು ಸೊ 100 ಅಂಕಗಳೇ ಇರ್ತದೆ. ಸೊ ವಸ್ತುನಿಷ್ಠ ಬಹು ಆಯ್ಕೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 100 ಮಾರ್ಕ್ಸ್ಗೆ ಇರುವಂತದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ವಿಧಾನ ಸೊ 2 ಗಂಟೆ ಅವಧಿಯ ಪರೀಕ್ಷೆ ಆಗಿರ್ತದೆ ಅಂತ ಹೇಳಿ ಕೊಡಿದೆ. 2 ಅವರ್ಸ್ ಎಕ್ಸಾಮು. ಆಪ್ಟಿಟ್ಯೂಡ್ ಪರೀಕ್ಷೆಯನ್ನು ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸೊ ಆಫ್ಲೈನ್ OMR ಮೂಲಕ, ಓಕೆನಾ, ಬಹಳ ಇಂಪಾರ್ಟೆಂಟ್, ಆಫ್ಲೈನ್ OMR ಟೈಪ್ ಮಾದರಿಯಲ್ಲಿ ಸೊ ನಡೆಸಲಾಗುವುದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಪ್ರತಿ ಪ್ರಶ್ನೆಯು 1 ಅಂಕ ಹೊಂದಿರ್ತದೆ. ಆ ಪರೀಕ್ಷೆಯನ್ನು ಋಣಾತ್ಮಕ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಸೊ ಅಂಕಗಳಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕವನ್ನು ಕಡಿತಗೊಳಿಸಲಾಗುವುದು ಅಂತ ಹೇಳಿ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಒಟ್ಟು 100 ಅಂಕಗಳಿಗೆ ನಡೆಸುವಂಥದ್ದು. ಸೊ 2 ಗಂಟೆಗಳ ಕಾಲಾವಧಿ ಎಕ್ಸಾಮ್ ಇರುತ್ತೆ. ಸೊ ಇದು ಆಫ್ಲೈನ್ ಎಕ್ಸಾಮ್ OMR ಟೈಪ್ ಅಂತ ಹೇಳಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ಪ್ರಶ್ನೆಗೆ 1 ಅಂಕ ಇರ್ತದೆ. ಸೊ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಕಾಲ್ ಭಾಗ ಮಾರ್ಕ್ಸ್ ಅನ್ನ ಕಟ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಈ ಒಂದು ಗುಂಪು ಬಿ ಹುದ್ದೆಗಳ ಸಹಾಯಕ ಇಂಜಿನಿಯರ್ ವಿದ್ಯುತ್ ಮತ್ತು ಸಿವಿಲ್, ಗ್ರೂಪ್ ಸಿ ಹುದ್ದೆಗಳಾದ ಕಿರಿಯ ಇಂಜಿನಿಯರು ಗಳಿಗೆ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಯಲ್ಲಿ ಇರ್ತದೆ. ಸೊ ಇಂಗ್ಲಿಷ್ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ಮತ್ತೆ ನೋಡಿ, ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಜ್ಞಾನ ಮತ್ತು ಆಪ್ಟಿಟ್ಯೂಡ್ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಯಲ್ಲಿ ಇರ್ತದೆ ಅಂತ ಹೇಳಿ ಕೊಡ್ತಾರೆ. ಸೊ ಇವ್ರಿಗೂ ಅಷ್ಟೇನೆ. ಸೊ ಕಂಪ್ಯೂಟರ್ ಸಾಕ್ಷರತೆ ಮತ್ತೆ ಸಾಮಾನ್ಯ ಜ್ಞಾನ ಮತ್ತೆ ಆಪ್ಟಿಟ್ಯೂಡ್ 3 ಇರುತ್ತೆ, ಓಕೆನಾ. ಅಂದ್ರೆ ಕಂಪ್ಯೂಟರ್ ನಾಲೆಜ್ ಅನ್ನ ಚೆಕ್ ಮಾಡ್ತಾರೆ, ಮತ್ತೆ ಜನರಲ್ ನಾಲೆಜ್ ಇರುತ್ತೆ, ಜೊತೆಗೆ ಆಪ್ಟಿಟ್ಯೂಡ್ ಅನ್ನ ಇಲ್ಲಿ ಕೊಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಇವ್ರಿಗೂ ಕೂಡ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಲ್ಯಾಣ ಕರ್ನಾಟಕದವ್ರಿಗೆ. ನೋಡಿ, ಇಲ್ಲಿ ಒಬ್ಬ ಅಭ್ಯರ್ಥಿಯು ಒಂದು ನಿರ್ದಿಷ್ಟ ಪದವೃಂದದ ಹುದ್ದೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿ ಅಂದ್ರೆ ಸ್ಥಳೀಯ ವೃಂದ, ಓಕೆನಾ, ಮತ್ತು ಕಲ್ಯಾಣ ಕರ್ನಾಟಕೇತರ ಪ್ರದೇಶ ವ್ಯಾಪ್ತಿ ಅಂದ್ರೆ ಮಿಕ್ಕಿಳಿದ ವೃಂದ ಬ್ಯಾಕ್ಲಾಗ್ ಗಳೆರಡರಲ್ಲೂ ಕೂಡ ಅರ್ಜಿ ಸಲ್ಲಿಸಿದ್ದಲ್ಲಿ ಆಪ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 2 ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ 2 ಹುದ್ದೆಗಳಿಗೂ ಕೂಡ ಅಂಕಗಳನ್ನ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಕೊಡ್ತಾ ಇರುವಂತದ್ದು. ಸೊ ಬಹಳ ಮುಖ್ಯವಾಗಿರುತ್ತೆ, ಇದನ್ನ ನೀವು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ಮತ್ತೆ ನೋಡಿ, ಯಾವ ರೀತಿಯಾಗಿರುತ್ತೆ ಆಪ್ಟಿಟ್ಯೂಡ್ ಪರೀಕ್ಷೆ ಪಠ್ಯಕ್ರಮ, ಯಾವ ರೀತಿಯಾಗಿರುತ್ತೆ ಸಿಲೆಬಸ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 75 ಮಾರ್ಕ್ಸ್ VTU ಸಿಲೆಬಸ್ ಎಲೆಕ್ಟ್ರಿಕಲ್ ಅನ್ನ ಓದಬೇಕಾಗುತ್ತೆ. ಜೊತೆಗೆ ನೋಡಿ 25 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಮತ್ತೆ ಆಪ್ಟಿಟ್ಯೂಡ್ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತೆ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇವ್ರಿಗೂ ಅಷ್ಟೇ VTU ಸಿಲೆಬಸ್ ಅನ್ನ ಓದಬೇಕಾಗುತ್ತೆ. BE ಸಿವಿಲ್ ಇಂಜಿನಿಯರ್ VTU ಸಿಲೆಬಸ್ ಮತ್ತೆ ಜನರಲ್ ಅವೇರ್ನೆಸ್ ಇರುತ್ತೆ, ಆಪ್ಟಿಟ್ಯೂಡ್ ಅಂತ ಹೇಳಿ ಕೊಡ್ತಾರೆ 25 ಮಾರ್ಕ್ಸ್. ಮತ್ತೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 75 ಮಾರ್ಕ್ಸ್ ಸಿಲೆಬಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ಸೊ ಇವರಿಗೆ ಕೊಡ್ತಾ ಇರುವಂತದ್ದು 25 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಇರುತ್ತೆ. ಮತ್ತೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇವ್ರಿಗೂ ಅಷ್ಟೇ ಡಿಪ್ಲೊಮಾ ಸಿಲೆಬಸ್ ಓದಬೇಕು ಇವರು, ಓಕೆನಾ. ಜೂನಿಯರ್ ಇಂಜಿನಿಯರ್ ಅವರು ಡಿಪ್ಲೊಮಾ ಸಿಲೆಬಸ್, ಅಸಿಸ್ಟೆಂಟ್ ಇಂಜಿನಿಯರ್ ಅವರು VTU ಇಂಜಿನಿಯರಿಂಗ್ ಸಿಲೆಬಸ್ ಅನ್ನ ಓದಬೇಕಾಗುತ್ತೆ. ಮತ್ತೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಅವರು ಕೂಡ ಅಷ್ಟೇ ಡಿಪ್ಲೊಮಾ ಸಿಲೆಬಸ್ ಸಿವಿಲ್ ಇಂಜಿನಿಯರಿಂಗ್ ಓದಬೇಕಾಗುತ್ತೆ. ಸೊ 25 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಆಪ್ಟಿಟ್ಯೂಡ್ ಇರುತ್ತೆ ಅಂತ ಹೇಳಿ ಕೊಡ್ತಾ ಇರುವಂತದ್ದು. ಮತ್ತೆ ಜೂನಿಯರ್ ಅಸಿಸ್ಟೆಂಟ್ಗೆ ಸೊ 20 ಮಾರ್ಕ್ಸ್ ಕಂಪ್ಯೂಟರ್ ಲಿಟರಸಿ ಇರುತ್ತೆ, 50 ಮಾರ್ಕ್ಸ್ ಜನರಲ್ ಅವೇರ್ನೆಸ್ ಆಪ್ಟಿಟ್ಯೂಡ್ ಇರುತ್ತೆ, 30 ಮಾರ್ಕು ಜನರಲ್ ಇಂಗ್ಲಿಷು ಅಥವಾ ಜನರಲ್ ಕನ್ನಡ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ನೀವು ಯಾವ್ದು ಆಪ್ಟ್ ಮಾಡ್ತೀರೋ ಅದು ಅಂತ ಅನ್ಸುತ್ತೆ. ಸೊ ಖಂಡಿತವಾಗ್ಲೂ ಜನರಲ್ ಇಂಗ್ಲಿಷು ಅಥವಾ ಜನರಲ್ ಕನ್ನಡ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸೊ ಪರೀಕ್ಷೆ ಸಿಲೆಬಸ್ ಇರುವಂತ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಎಲ್ಲ ಯಾವ ರೀತಿಯಾಗಿರಬೇಕು ಅನ್ನೋದು ಕೂಡ ಕೊಟ್ಬಿಟ್ಟಿದ್ರೆ ಸೊ ಆ ನಮೂನೆ ಅಡಿಯಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಎಲ್ಲ ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ ಅನ್ನ ಅವರು ಕೊಡ್ತಾ ಇದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಹೋಗಿ ಎಲ್ಲ ಚೆಕ್ ಮಾಡ್ಕೊಬಹುದು. ನೋಡಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿ, ಸೊ ಈ ರೀತಿಯಾಗೆಲ್ಲ ಕೊಡ್ತಾ ಇದ್ದಾರೆ. ಅಂಗವಿಕಲ ಅಭ್ಯರ್ಥಿ ಮೀಸಲಾತಿ, ಸೊ ಇದೆಲ್ಲ ನೀವು ಕರೆಕ್ಟ್ ಆಗಿ ಸೊ ಒಂದ್ಸರಿ ಓದಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವ್ದಾರ ತಾಂತ್ರಿಕ ತೊಂದರೆ ಅಥವಾ ಏನಾದರೂ ಸಮಸ್ಯೆ ಉಂಟಾದ್ರೆ ಸೊ ಖಂಡಿತವಾಗ್ಲೂ ನೀವು ಹೆಲ್ಪ್ ಲೈನ್ಗೆ ಫೋನ್ ಮಾಡಬಹುದು. ನೋಡಿ, ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಟ್ಟಿದ್ದಾರೆ 080 ಸೊ 22
211527. ಸೊ ಈ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ರೆ ಸೊ 3789 ಎಕ್ಸ್ಟೆನ್ಷನ್ ನಂಬರು, 3872. ಸೊ ಈ ಎರಡು ಎಕ್ಸ್ಟೆನ್ಷನ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಬೆಳಿಗ್ಗೆ 10:30ರಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಸಂಪರ್ಕಿಸಬೇಕು ಅಂತ ಹೇಳಿ ಕೊಡ್ತಾ ಇರೋಂಥದ್ದು ಖಂಡಿತವಾಗ್ಲು. ಸೊ ಏನಾದರೂ ಅಪ್ಲೈ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಸೊ ಇಷ್ಟೇ ಇರೋವಂಥ ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ಬೋದಾಗಿದೆ ಖಂಡಿತವಾಗ್ಲು. ಸೊ ನೀವು ಒಂದ್ಸರಿ ಓದ್ಕೊಳ್ಳಿ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆದಾಗ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬೈ.